ಇದು ಇಂಡಸ್ಟ್ರಿ ಪ್ರೋಗ್ರಾಮ್. ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆಕ್ಟರ್ಗಳು, ಪ್ರೊಡ್ಯೂಸರು, ಡೈರೆಕ್ಟರ್ಗಳು, ಕಲಾವಿದರು ಬರಲಿಲ್ಲ ಅಂತಂದ್ರೆ ಯಾರು ಬರ್ತಾರೆ? ನಾವು ಬೇಕಾದ್ರೆ ಜನ ಸೇರ್ಸೋದೇನು, ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಇದು ಎಲ್ಲರಿಗೂ ಈಗ ಶಿವರಾಜ್ ಕುಮಾರ್ ಹೇಳಿದ್ರು, ಇದು ನಮ್ಮನೆ ಹಬ್ಬ ಅಂತ ಹೇಳಿದ್ರು. ಆ ಭಾವನೆ ಪ್ರತಿಯೊಬ್ಬ ಕಲಾವಿದರಿಗೆ, ಪ್ರತಿಯೊಬ್ಬ ಎಕ್ಸಿಬಿಟರ್ಗೆ, ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಆಕ್ಟರ್ಗೆ ಬರಲಿಲ್ಲ ಅಂತಂದ್ರೆ ಏನಕ್ಕೆ ಫಿಲ್ಮ್ ಫೆಸ್ಟಿವಲ್ ಮಾಡಬೇಕು? ಇವತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇವತ್ತು ಏನು, ನಿನ್ನೆ ತಾನೇ ನಾನು 2 ರೌಂಡ್ ಮೀಟಿಂಗ್ ಆಯ್ತು. ನಿನ್ನೆ ತಾನೇ ಇಫಾನ ಇಲ್ಲಿ ಮಾಡಬೇಕು, ಇಂಟರ್ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಫಂಕ್ಷನ್ ಇಲ್ಲಿ ಮಾಡಬೇಕು ಅಂತೇಳಿ, ಸೌತ್ ಇಂಡಿಯಲ್ಲಿ ಮಾಡಬೇಕು ಅಂತೇಳಿ ದೊಡ್ಡ ಚರ್ಚೆ ನಡೀತಾ ಇದೆ. ಎಂಟೈರ್ ಟೀಮ್ ಬಂದಿತ್ತು ನನ್ನ ಹತ್ರ. ನಾನು ಇನ್ನೊಂದು ರೌಂಡ್ ಮೀಟಿಂಗ್ ಆದ್ಮೇಲೆ ನಮ್ಮ ಚೀಫ್ ಮಿನಿಸ್ಟರ್ಗೆ ಅದ್ರ ಬಗ್ಗೆ ಪ್ರೆಸೆಂಟ್ ಮಾಡ್ತೀನಿ. ಬೆಂಗಳೂರಲ್ಲಿ ಮಾಡಬೇಕು. ಲಾಸ್ಟ್ ಇಯರ್ ಅಬುದಾಬಿಲಿ ನಡೆದಿತ್ತು. ಈ ಸತಿ ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಮಾಡಬೇಕು ಅಂತ ಅವರೆಲ್ಲ. ಯಾಕೆಂದ್ರೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ, ನೀವೆಲ್ಲ ಕೆಲವು ಕಲಾವಿದರೆಲ್ಲ ಒಳ್ಳೆ ಬಾಂಬೆಗಿನ್ನ, ಬಾಲಿವುಡ್ಗಿನ್ನ ಸ್ವಲ್ಪ ದೊಡ್ಡದಾಗೆ ತೆಗೆದುಕೊಂಡು ಹೋಗಿದ್ದೀರಿ. ಇದಕ್ಕೆ ನಿಮ್ದೆಲ್ಲ ಶ್ರಮ ಇದೆ. ಎಲ್ಲ ಕೂಡ ಇದಕ್ಕೆ ನಾವು ಅಭಿನಯಿಸಬೇಕು. ಇಡೀ ಭಾರತ, ಇಂಡಿಯಾ, ಬಾಲಿವುಡ್, ಹಾಲಿವುಡ್ ಬೋತ್ ಆರ್ ಲುಕಿಂಗ್ ಅಟ್ ಕರ್ನಾಟಕ. ಇದು ನಿಮ್ಮೆಲ್ಲರ ಶ್ರಮದಿಂದ, ನಿಮ್ಮ ಕಷ್ಟದಿಂದ. ನಿಮ್ಗೆ ಯಾರು ಫೈನಾನ್ಸ್ ಕೊಡೋದಿಲ್ಲ ಅನ್ನೋದು ಗೊತ್ತಿದೆ ನನಗೆ. ನಿಮ್ಮ ಫೈನಾನ್ಸ್ ಚಕ್ರ ಬಡ್ಡಿ 3%, 36%, ಎಲ್ಲ ಬೇಕಾದಷ್ಟು ಕಷ್ಟ ಇದೆ ಅನ್ನೋದು ಕೂಡ ನನಗೆ ಅರಿವಿದೆ. ನಮ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಆದ್ರೂ ಕೂಡ ಗೌರ್ಮೆಂಟ್, ಇದು ನಾವಲ್ಲ, ಗೌರ್ಮೆಂಟ್ ಆಚಾರ ವಿಚಾರನ ಪ್ರಚಾರ ಮಾಡೋದು ಕೂಡ ನಿಮ್ಮ ಧರ್ಮ. ನಿಮ್ಮ ಕಲೆ ಮುಖಾಂತರ, ನಿಮ್ಮ ಸಿನಿಮಾದ ಮುಖಾಂತರ, ನಿಮ್ಮ ಥಿಯೇಟರ್ಗಳ ಮುಖಾಂತರ ಸಮಾಜ. ಈಗ ನಾವು 5 ಗ್ಯಾರಂಟಿ ತಂದೋ. ಏನಕ್ಕೆ ತಂದೋ 5 ಗ್ಯಾರಂಟಿ? ನಮ್ಮನೆ ಊಟಕ್ಕೆ ತಂದ್ವಾ? ಇಲ್ಲ ಒಂದು ಪಾರ್ಟಿಯವ್ರಿಗೋಸ್ಕರ ತಂದ್ವಾ? 56,000 ಕೋಟಿ ಕೊಟ್ಟಿದ್ದೀವಿ. 56,000 ಕೋಟಿ ಬಸ್ಸಲ್ಲಿ ಓಡಾಡಕ್ಕಿರ್ಬೋದು, ಕರೆಂಟ್ಗಿರ್ಬೋದು, ಪ್ರತಿಯೊಂದು ಕುಟುಂಬ ಇದಕ್ಕೆ ಶಕ್ತಿ ಸಿಗ್ಲಿ ಅಂತೇಳಿ. ಯಾವುದೇ ಒಂದು ಮನೆಯಲ್ಲಿ ಒಂದು ಟಿವಿ ಹಾಕ್ದವರು, ಈಗ ಟಿವಿಯವರು ಅಧ್ಯಕ್ಷರು, ಈ ಟಿವಿಯವರು ಮುಖ್ಯಸ್ಥರು ಬಂದಿದ್ದಾರೆ. ಒಂದು 3-4 ಟಿವಿಯವರು ಇಲ್ಲಿ ನೋಡ್ತಾ ಇದ್ದೀನಿ ನಾನು. ಅವ್ರಿಗೂ ಒಂದು ದೊಡ್ಡ ಇಲ್ಲಿ TRPಗೆ ಬಹಳ ನಿಮ್ಮ ಸಿನಿಮಾಗಳು ಬಹಳ ಮುಖ್ಯ, ಕಲೆ ಬಹಳ ಮುಖ್ಯ. 1 ಗಂಟೆಯಲ್ಲಿ ಅಟ್ಲೀಸ್ಟ್ 2 ಗಂಟೆ ಆದ್ರೂ ಕೂಡ ಜನ ಟಿವಿ ಮುಂದೆ ಕೂತಿರ್ತಾರೆ. ನೀವೇನ್ ಪ್ರದರ್ಶನ ಮಾಡ್ತೀರಿ, ನೀವೇನ್ ತಯಾರು ಮಾಡ್ತೀರಿ, ಥಿಯೇಟರ್ ನೋಡಕ್ಕಾಗಲಿಲ್ಲ, ಟಿವಿಲಾರು ನೋಡ್ತಾ ಇದ್ದಾರೆ. ಈಗ ಲಾಸ್ಟ್ 7-8 ಮಂತ್ಸ್ ಇಂದ ಎಲ್ಲ ಥಿಯೇಟರ್ಗಳಲ್ಲಿ ಈಗ PVR ಅವರು ಬಾಡಿಗೆನೇ ಕೊಟ್ಟಿಲ್ಲ. ಬಾಡಿಗೆಗೆ ಲಾಸ್ ಆಗ್ತಾ ಇದೆ, ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತೇಳಿ. ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಒಂದು ದೊಡ್ಡ ಈಗ ಇದೆ, ಅದು ಕೂಡ ಮಾಡಲಿಕ್ಕೆ ಇವತ್ತು ಎಲ್ಲ ಹೊರಟಿದ್ದಾರೆ. ತಮ್ಗೆ ನಾವು ಕೇಳೋದಿಷ್ಟೇ, ಹಿಂದೆ ಕೂಡ ಬಹಳ ದೊಡ್ಡ ಕಲಾವಿದರೆಲ್ಲ ನಮ್ಮ ರಾಜ್ಯದಲ್ಲಿ